ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಧರ್ಮಸ್ಥಳದ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ತಿಳಿಬೇಕು ಅಂತ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ತಿರುಪತಿ, ಶಬರಿಮಲೆ, ಶನಿ ಬಗ್ಗೆ ಅವಹೇಳನವನ್ನು ಮಾಡಲಾಗಿದೆ. ಈ ಎಲ್ಲ ಷಡ್ಯಂತ್ರಗಳ ಹಿಂದೆ ನಗರ ನಕ್ಸಲರಿದ್ದಾರೆ ಅಂತ ಹೇಳಿದರು. ಇದು ಅಲ್ಲಿ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರ್ತಕ್ಕಂಥ ಈ ಟಿಪ್ಪು ಗ್ಯಾಂಗ್ ಏನಿದೆ, ಅವರು ಯಾಕಂದ್ರೆ ಅವನು ಭಾಳ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರೋನು ಯಾರೋ ಅವನ ಹೆಸರು ಸಮೀರ್, ಅವನು ಟಿಪ್ಪು ಗ್ಯಾಂಗೆ. ಈ ಸಮೀರನು ಕೂಡ ಟಿಪ್ಪು ಗ್ಯಾಂಗೆ. ಪಕ್ಕ ಇವರೆಲ್ಲ ವ್ಯವಸ್ಥಿತವಾಗಿ ಸಂಚಲನ ಮಾಡ್ತಾ ಇದ್ದಾರೆ. ಇದು ಬಯಲಾಗಬೇಕು. ಈ SIT ಏನು ಮಾಡಿದ್ದಾರೆ ಅದನ್ನು ಇಲ್ಲಿಗೆ ನಿಲ್ಲಿಸಬಾರ್ದು. ಇಲ್ಲಿ ಏಕಾಏಕಿ ಅವನು ಯಾರು ಅನಾಮಧೇಯ ಬಂದ್ಬಿಟ್ಟು ಇಲ್ಲಿ ನೂರಾರು ಕೊಲೆಗಳಾವಟಿದೆ ಅಂದ ತಕ್ಷಣವೇ ನೀವು SITನ ರಚನೆ ಮಾಡಿದ್ರಿ. ಮಾಡಿ ಸುಮಾರು ಒಂದು 15-20 ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಬಿರಿ ಧರ್ಮಸ್ಥಳನ ಅವಹೇಳನ ಮಾಡೋದು. ಅವನು ನಾವು SIT ಮಾಡಿ ಅದರ ವರದಿ ಬರಲಿ, ನಾವೇನು ಅದಕ್ಕೇನು ಭಯನೂ ಬೀಳಲ್ಲ, ಯಾವ ಹಿಂದೂ ಸಂಘಟನೆನೂ ಅದಕ್ಕೇನು ಭಯ ಬೀಳಲ್ಲ. ಆದರೆ ಸರ್ಕಾರದ ಹಣ ಪೋಲ್ ಮಾಡಿ ಇಷ್ಟೊಂದು ಗುಂಡಿಗಳನ್ನು ತೆಗೆದು ಇಷ್ಟೊಂದು ಜನಗಳಿಗೆ ತೊಂದರೆಯನ್ನು ಕೊಟ್ಟು ಇವೆಲ್ಲವನ್ನು ಷಡ್ಯಂತ್ರ ಮಾಡಿದ್ರಲ್ಲ, ಇದರಿಂದ ಯಾರಿದ್ದಾರೆ ಥರ ನಗರ ನಕ್ಸಲರು. ಈ ನಗರ ನಕ್ಸಲರು ಎಲ್ಲ ಸೇರಿಕೊಂಡು ಸಿದ್ದರಾಮಯ್ಯನವ್ರನ್ನ ಒಂದು ರೀತಿ ಸುತ್ತುವರೆದು ಈ ಒಂದು ತನಿಖೆಯನ್ನು ಮಾಡಿಸಿದ್ದಾರೆ ಅನ್ನೋದು ನೇರ ಆಪಾದನೆ. ಆ ಮುಸುಕುದಾರಿ ಇದಾನಲ್ಲ, ಅವನು ಸರ್ಕಾರಕ್ಕೆ ಮುಸುಕಾಕ್ಬಿಟ್ಟವನೆ. ಮುಸುಕುದಾರಿ ಸರ್ಕಾರಕ್ಕೆ ಮುಸುಕಾಕಿದ್ದಾನೆ. ಈಗೇನು ಬಂತು? ಬೆಟ್ಟ ಅಗದು ಇಲಿನೂ ಸಿಕ್ಕಲಿಲ್ಲ, ಏನೂ ಸಿಕ್ಕಲಿಲ್ಲ. ಮತ್ತು ಅವನು ಇನ್ನೂ 100 ತೋರ್ಸಕ್ಕೆ ಹೊರಟವನೆ. ಇನ್ನು ಎಲ್ಲೆಲ್ಲಿ ಕೊನೆಗೆ ಧರ್ಮಸ್ಥಳದ ಮಂಜುನಾಥನ ಬುಡಕ್ಕೆ ತಗೊಂಬಂದು ಅಲ್ಲಿರ್ಬೋದು ನೋಡಿ, ಅಲ್ಲಿ ಊತಿಟ್ಟಿದ್ದಾರೆ ಅಂತ ಹೇಳುವಂಥದ್ದು ನಡೀತಾ ಇದೆ. ಇನ್ನು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಕಡಿವಾಣ ಹಾಕಿಲ್ಲ. CM ಸಿದ್ದರಾಮಯ್ಯ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಅಂತ ಇವತ್ತು ಧರ್ಮಸ್ಥಳದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗ್ರಹ ಮಾಡಿದರು. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಅಪಪ್ರಚಾರಕ್ಕೆ ಇವತ್ತು ಕಡಿವಾಣ ಹಾಕದೇ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾಡಿನ ಜನತೆ ಒಂದು ಕ್ಷಮೆನ ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ. ಇವತ್ತು DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಸಂದರ್ಭ ಬಂದಾಗ ಷಡ್ಯಂತ್ರ ಬಹಿರಂಗಪಡಿಸ್ತೇವೆ ಅಂತ ಹೇಳಿದ್ದಾರೆ. ಯಾಕೆ ಇನ್ನೂ ಸಂದರ್ಭ ಬಂದಿಲ್ವ? ಹಾಗಾದರೆ ಇನ್ನೆಷ್ಟು ಅಪಪ್ರಚಾರಗಳು ನಡಿಬೇಕಾಗಾದ್ರೆ ಇನ್ನೂ ಸಂದರ್ಭ ಬಂದಿಲ್ವ? ಹಾಗಾದರೆ DK ಶಿವಕುಮಾರ್ ಅವ್ರಿಗೆ ಇದು ನಾನಲ್ಲ, ರಾಜ್ಯದ ಜನ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದಾರೆ ವಿಚಾರದಲ್ಲಿ. ಹಾಗಾಗಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಉತ್ತರವನ್ನು ನೀಡಬೇಕಾಗ್ತದೆ. ಇವತ್ತು ಯಾರು ಆರೋಪಿಗಳು, ಇವತ್ತು ಆರೋಪವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳೇನಿದ್ದಾರೆ, ಇದರಿಂದ ಇರ್ತಕ್ಕಂಥ ಶಕ್ತಿಗಳು ಯಾವ್ಯಾವ ಇದ್ದಾವೆ, ಇದ್ರ ಬಗ್ಗೆನೂ ಕೂಡ ಸಮಗ್ರವಾಗಿ ತನಿಖೆ ಮಾಡಬೇಕಾಗ್ತದೆ ರಾಜ್ಯ ಸರ್ಕಾರ. ರಾಜ್ಯದ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮಾನ್ಯ DK ಶಿವಕುಮಾರ್ ಅವರು ಮೊನ್ನೆ ಸದನದಲ್ಲೂ ಕೂಡ ಹೇಳಿದ್ದಾರೆ, ನಾನು ಕೂಡ ಧರ್ಮಸ್ಥಳದ ಈ ಮಂಜುನಾಥೇಶ್ವರನ ಪರಮ ಭಕ್ತ ಇದ್ದೇನೆ. ಇನ್ನು ಧರ್ಮಸ್ಥಳದ ನಂಬಿಕೆಯನ್ನ ಘಾಸಿಗೊಳಿಸುವಂತ ಷಡ್ಯಂತ್ರ ಮಾಡಲಾಗ್ತಿದೆ ಅಂತ CT ರವಿ ಆರೋಪ ಮಾಡಿದರೆ, ಛಲವಾದಿ ನಾರಾಯಣಸ್ವಾಮಿ ಮಾತನಾಡ್ತಾ ಧರ್ಮಸ್ಥಳಕ್ಕೆ ಕಳಂಕ ಹಚ್ಚುವಂತ ಕಾರ್ಯ ನಡೀತಿದೆ ಅಂತ ಹೇಳಿದ್ದಾರೆ. ನಂಬಿಕೆಯನ್ನ ಘಾಸಿಗೊಳಿಸಬೇಕು ಅನ್ನೋದು ಷಡ್ಯಂತ್ರದ ಭಾಗ. ಬೆಳೆ ಇಲ್ಲದೆ ಇದ್ದ ಕಡೆಗೆ ಕಳೆ ಬೆಳೆಯುತ್ತೆ. ಈಗ ನಂಬಿಕೆ ಏನೋ ಬೆಳೆ ಇಲ್ಲದೆ ಇದ್ದರೆ, ಶ್ರದ್ಧೆ ಏನೋ ಒಂದು ಬೆಳೆ ಇಲ್ಲದೆ ಇದ್ದರೆ ಮತಾಂತರದ ಕಳೆ ಬೆಳೆಯೋಕ್ಕೆ ಸುಲಭ. ಮತೀಯವಾದಿಗಳ ಷಡ್ಯಂತ್ರ ಅವ್ರನ್ನ ಈಡೇರಿಸ್ಕೊಳ್ಳೋಕೆ ಸುಲಭ. ಅದಕ್ಕೆ ಕೆಲವ್ರನ್ನ ಟೂಲ್ಗಳಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದು ನನ್ನ ಅನುಮಾನ. ಇದರೆಲ್ಲದರ ಸಮಗ್ರ ತನಿಖೆ ಆಗಲಿ. ಧರ್ಮಸ್ಥಳದ ಜೊತೆಗೆ ಧರ್ಮವೇ ಇದೆ. ಧರ್ಮವೇ ಧರ್ಮಸ್ಥಳ ಇರಬೇಕಾದ್ರೆ, ಸತ್ಯವೇ ಧರ್ಮಸ್ಥಳದ ಜೊತೆಗಿರಬೇಕಾದ್ರೆ ಸತ್ಯಮೇವ ಜಯತೆ. ಈಗ ನಾನು ಮಾತಾಡಿದೆ ಅಂತ ಹೇಳಿದ್ರೆ ನನ್ನ ಸಹಜವಾಗಿರುವಂಥ ಧರ್ಮಸ್ಥಳದ ಜೊತೆಗಿನ ಭಕ್ತಿ ಮಾತಾಡ್ತು, ಶ್ರದ್ಧೆ ಮಾತಾಡ್ತು. ನಾನು ಮಾತಾಡಿದೆ ಅಂತ ಹೇಳಿದ್ರೆ ನಾನೊಬ್ಬ ವ್ಯಕ್ತಿ ಅಂತಲ್ಲ, ಸ್ವಭಾವದಲ್ಲಿ ನನಗೆ ಪ್ರತಿಕ್ರಿಯಿಸುವ ಸ್ವಭಾವ ಇದೆ. ತಕ್ಷಣಕ್ಕೆ ಪ್ರತಿಕ್ರಿಯಿಸಿದೆ. ಇನ್ನು ಕೆಲವರು ಕಾದು ನೋಡಿ ಪ್ರತಿಕ್ರಿಯಿಸೋಣ ಅಂತ ಪ್ರತಿಕ್ರಿಯಿಸಿದ್ದಾರೆ. ಆದರೆ ಸತ್ಯಮೇವ ಜಯತೆ. ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ವೀರೇಂದ್ರ ಹೆಗ್ಗಡೆಜಿಯವರನ್ನು ನಾವು ಇವತ್ತು ಭೇಟಿ ಮಾಡಿದ್ದೇವೆ. ಅವರು ಬಹಳ ನೊಂದಿದ್ದಾರೆ ಅಂತಕ್ಕಂಥದ್ದು ನಮಗೆ ಮನವರಿಕೆ ಆಗಿದೆ. ಶ್ರೀ ಕ್ಷೇತ್ರದ ಭಕ್ತರಲ್ಲೂ ಕೂಡ ಇದೇ ರೀತಿಯ ಒಂದು ನೋವಿನ ಸಂಗತಿ ಇದೆ. ಇದಕ್ಕೆಲ್ಲವಕ್ಕೂ ಪರಿಹಾರ ಇರತಕ್ಕಂಥದ್ದು ಈಗ ಇಲ್ಲಿ ಏನೂ ಸಿಕ್ಕಿಲ್ಲ, ಆಪಾದನೆ ಎಲ್ಲವೂ ಸುಳ್ಳು, ಇದು ಒಂದು ಷಡ್ಯಂತ್ರ,
ಕಳಂಕ ಹಚ್ಚುವ ಒಂದು ಕಾರ್ಯವನ್ನ ಈ ಏನು ಎಡಪಂಥೀಯರಿದ್ದಾರೆ ಅವರ ಜೊತೆಯಲ್ಲಿ ಈ ಸರ್ಕಾರವೂ ಸೇರಿದೆ ಅಂತಕ್ಕಂಥದ್ದು ಭಕ್ತರ MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.